ನಮಸ್ಕಾರ ವೀಕ್ಷಕರೇ. ಸುಮಾರು 20 ಕಿಲೋಮೀಟರ್ ಪೆರಿಫೆರಲ್ ರಿಂಗ್ ರೋಡ್ ಯೋಜನೆ ಮೊದಲ ಪ್ಯಾಕೇಜ್ ಟೆಂಡರ್ಗಳನ್ನು ಆಹ್ವಾನಿಸಲಾಗಿದ್ದು, ಇದನ್ನು 36 ತಿಂಗಳೊಳಗೆ ಅಂದರೆ 3 ವರ್ಷದೊಳಗೆ ಪೂರ್ಣ ಮಾಡಬೇಕು ಅಂತ ಹೇಳಿ ತಿಳಿಸಲಾಗಿದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸೋಮವಾರ 3,348 ಕೋಟಿ ರು ಅಂದಾಜು ವೆಚ್ಚದಲ್ಲಿ ಬಹು ನಿರೀಕ್ಷಿತ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಅಂದರೆ ಪೆರಿಫೆರಲ್ ರಿಂಗ್ ರೋಡ್ ಟೆಂಡರ್ಗೆ ಆಹ್ವಾನಿಸಿದೆ. ಸುಮಾರು 20 ಕಿಲೋಮೀಟರ್ ಪೆರಿಫೆರಲ್ ರಿಂಗ್ ರೋಡ್ ಯೋಜನೆಯ ಮೊದಲ ಪ್ಯಾಕೇಜ್ ಟೆಂಡರ್ಗಳನ್ನು ಆಹ್ವಾನಿಸಲಾಗಿದ್ದು, ಇದನ್ನು 36 ತಿಂಗಳೊಳಗೆ ಪೂರ್ಣಗೊಳಿಸಬೇಕು ಎಂದು ಡೆಡ್ಲೈನ್ ನೀಡಿದೆ. ಇದರೊಂದಿಗೆ ಸುಮಾರು 2 ದಶಕಗಳಿಂದ ವಿಳಂಬವಾಗಿದ್ದ ಪೆರಿಫೆರಲ್ ರಿಂಗ್ ರೋಡ್ ಯೋಜನೆ ಕೊನೆಗೂ ಚಾಲನೆ ನೀಡಲಾಗಿದೆ. ಬಿಡಿಎ ಆಹ್ವಾನಿಸಿದ ಇಪಿಸಿ ಟೆಂಡರ್ನಲ್ಲಿ ತುಮಕೂರು ರಸ್ತೆಯಿಂದ ಬಳ್ಳಾರಿ ರಸ್ತೆವರೆಗಿನ ಒಟ್ಟು 19.80 ಕಿಲೋಮೀಟರ್ ದೂರದಲ್ಲಿರುವ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಅಂದರೆ ಬೆಂಗಳೂರು ಪೆರಿಫೆರಲ್ ರಿಂಗ್ ರಸ್ತೆ 1 ಪ್ಯಾಕೇಜ್ 1 ನಿರ್ಮಾಣಕ್ಕೆ 36 ತಿಂಗಳು ಅವಧಿ ನೀಡಲಾಗಿದೆ. ಟೆಂಡರ್ ವಿನ್ಯಾಸ, ನಿರ್ಮಾಣ, ಕಾರ್ಯಾಚರಣೆ ಮತ್ತು ವರ್ಗಾವಣೆ ವಿಧಾನದಲ್ಲಿ 10 ವರ್ಷಗಳ ಕಾರ್ಯಾಚರಣೆ ಮತ್ತು ನಿರ್ವಹಣೆಯನ್ನು ಇದು ಒಳಗೊಂಡಿದೆ. ಟೆಂಡರ್ ದಾಖಲೆಯಲ್ಲಿ ಉಲ್ಲೇಖಿಸಲಾದ ಸಮಯದ ಪ್ರಕಾರ ಟೆಂಡರ್ ವಿಚಾರಣೆಗಳಿಗೆ ಕೊನೆಯ ದಿನಾಂಕ ಏಪ್ರಿಲ್ 15 ಮತ್ತು ಟೆಂಡರ್ ಸಲ್ಲಿಸಲು ಕೊನೆಯ ದಿನಾಂಕ ಮೇ 4. ತಾಂತ್ರಿಕ ಬಿಡ್ಗಳನ್ನು ಮೇ 6ರಂದು ಮತ್ತು ಹಣಕಾಸು ಬಿಡ್ ಅನ್ನು ಮೇ 11ರಂದು ತೆರೆಯಲಾಗುತ್ತೆ. ಯಾವುದೇ ಕಂಪನಿ ಟೆಂಡರ್ ಪಡೆದರೂ ಒಟ್ಟು 3 ವರ್ಷಗಳಲ್ಲಿ ಯೋಜನೆ ಮುಗಿಸಬೇಕು. ಸದರಿ ಟೆಂಡರ್ ಪ್ರಕ್ರಿಯೆ ಮೇ ತಿಂಗಳು ಅಂತಿಮವಾಗುವ ಸಾಧ್ಯತೆ ಇದೆ. ಬಿಐಇಸಿ ಮಾದಾವರ ಅಂದರೆ ನೆಲಮಂಗಲ ಬಳಿಯಿಂದ ವಿಮಾನ ನಿಲ್ದಾಣ ಬಳ್ಳಾರಿ ರಸ್ತೆವರೆಗಿನ ರಿಂಗ್ ರಸ್ತೆಗೆ ಟೆಂಡರ್ ಕರೆಯುವ ಮೂಲಕ ನಾವು ಒಂದು ಪ್ರಮುಖ ಮೈಲಿಗಲ್ಲು ತಲುಪಿದ್ದೇವೆ ಎಂದು ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಅಧ್ಯಕ್ಷ ಎಲ್.ಕೆ. ಅತೀಕ್ ಅವರು ತಿಳಿಸಿದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಬೆಂಗಳೂರು ಪೆರಿಫೆರಲ್ ರಸ್ತೆ 2 ಏನಿದೆ ಅಂದರೆ ಲಕ್ಷ್ಮೀಪುರ ಮಾರ್ಗವಾಗಿ ಹೋಗುವಂಥದ್ದು. ಸದ್ಯಕ್ಕೆ ಏನಿರೋವಂಥದ್ದು ಇದು ಹೈಕೋರ್ಟಲ್ಲಿ ಸ್ಟೇಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಈ ವಿಚಾರವಾಗಿ ತುಂಬ ಜನ ಕೇಳ್ತಾ ಇದ್ರು ಏನಾಯಿತು ಕೇಸು ಅಂತ. ನನಗೆ ತಿಳಿದಿರುವಂಥ ಕೆಲವೊಂದು ಕೇಸ್ಗಳ ಬಗ್ಗೆ ತಿಳಿಯೋದಾದರೆ ಏಪ್ರಿಲ್ 28ಕ್ಕೆ ಕೇಸ್ನ ಮುಂದೂಡಲಾಗಿದೆ. ಅಂದರೆ ಹಿಯರಿಂಗ್ಸ್ ಬಂದು ಏಪ್ರಿಲ್ 28ಕ್ಕಿದೆ. ಆ ಕೇಸ್ ಇನ್ನೂ ನಡೀತಾ ಇದೆ. ಆ ಒಂದು ಜಾಗದಲ್ಲಿ ಸ್ಟೇ ಇರೋ ಅಂಥದ್ದು. ಆ ಒಂದು ವಿಚಾರಗಳು ಅಂದರೆ ಇವಾಗ ಪೆರಿಫೆರಲ್ ರಿಂಗ್ ರೋಡ್ 2 ಏನಿದೆ ಅಲ್ಲಿಗೆ ಸ್ಟೇ ತಗೊಬಂದಿರೋದು ಏನಾಗಿದೆ ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋದಲ್ಲಿ ಆ ಒಂದು ಕೇಸ್ಗಳ ನಂಬರನ್ನು ಮೆನ್ಷನ್ ಮಾಡ್ತೀನಿ. ನೀವು ಅದನ್ನು ಕರ್ನಾಟಕ ಹೈಕೋರ್ಟ್ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಬೋದಾಗಿರುತ್ತೆ.